ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೆಣಸಿನ ಬಜ್ಜಿ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ತುಂಬ ಸುಲಭ ಮಾಡ್ಬೋದು ಮತ್ತು ಚಳಿಗಾಲಕ್ಕೆ ತುಂಬ ಒಳ್ಳೆಯದಾಗ್ತದೆ. ಈಗ ಹೇಗೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ. ಇಲ್ಲಿ ನಾನು 4 ಮೆಣಸನ್ನು ತಗೊಂಡಿದ್ದೇನೆ. ಇದು ಮಾರುಕಟ್ಟೆಯಲ್ಲಿ ಆರಾಮಾಗಿ ಸಿಗ್ತದೆ, ಸುಲಭವಾಗಿ ನೀವು ತಗೊಂಬರ್ಬೋದು. ಹಾಗೆ ಅದನ್ನು ತೊಳೆದು ಕಟ್ ಮಾಡ್ಕೊಳ್ಳಿ, ಉದ್ದಕ್ಕೆ ಕಟ್ ಮಾಡಿ ಅದರ ಬೀಜವನ್ನೆಲ್ಲ ತೆಗಿಬೇಕು. ಬೀಜ ತೆಗಿಯೋದಿದ್ರೂ ಕೂಡ ನಡೀತದೆ. ತುಂಬ ಖಾರ ಆಗ್ತದಂತ ನಾನು ಬೀಜ ಎಲ್ಲ ತೆಗಿತಾ ಇದ್ದೇನೆ. ಬೀಜ ಎಲ್ಲ ತೆಕ್ಕೊಂಡಾಗಿದೆ. ಈಗ ಇಲ್ಲಿ ನಾನು 2 ಆಲೂಗಡ್ಡೆ ಅಂದರೆ ಬಟಾಟೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ. ಈಗ ಅದನ್ನು ತುರಿದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ಅರಶಿನ ಪೌಡರ್ ಹಾಗೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳಿ. ತುಂಬ ಖಾರ ಬೇಡ, ಅದಕ್ಕೆ ಸ್ವಲ್ಪ ಆಮ್ಚೂರು ಪೌಡರ್ ಕೂಡ ಸೇರಿಸ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಬೀಜದ ಹುಡಿ ಎಲ್ಲವನ್ನು ಸೇರಿಸ್ಕೊಂಡು ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ತಿದ್ದೇನೆ, ತುಂಬ ಟೇಸ್ಟ್ ಆಗ್ತದೆ ಅಂತ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಈ ಟೈಮಲ್ಲೇ. ಈಗ ಮಸಾಲೆಯನ್ನು ಮೆಣಸಿಗೆ ತುಂಬಿಸ್ಕೊಳ್ಬೇಕು. ನಿಮಗೆ ಮಸಾಲೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ಖಾಲಿ ಮೆಣಸನ್ನು ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಫ್ರೈ ಮಾಡ್ಕೊಳ್ಬೋದು, ತುಂಬ ಸುಲಭವಾಗಿ ಮಾಡ್ಬೋದು. ನಾನು ಸ್ವಲ್ಪ ಜಾಸ್ತಿ ರುಚಿಯಾಗಲಿ ಅಂತ ಈ ರೀತಿ ಮಾಡ್ತಾ ಇದ್ದೇನೆ. ಈಗ 4 ಮೆಣಸಿಗೂ ಮಸಾಲೆಯನ್ನು ತುಂಬಿಸ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಚಳಿಗಾಲದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಮತ್ತು ಚಳಿಗೆ ಸ್ವಲ್ಪ ಹೊಟ್ಟೆಗೆ ಖಾರ ಕೂಡ ಬೇಕಾಗ್ತದೆ. ಅದಕ್ಕಾಗಿ ಜಾಸ್ತಿ ಈ ಕಡೆ ಅಂದರೆ ಮೈಸೂರು ಕಡೆ ಬಜ್ಜಿಯನ್ನು ಮಾಡ್ತಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಬೋದು. ಈಗ ಎಲ್ಲ ಹಾಕಿ ಆಗಿದೆ ನೋಡಿ, 4ಕ್ಕೂ ಕೂಡ ನಾನು ತುಂಬಿಸಿ ಇಟ್ಕೊಂಡಿದ್ದೇನೆ. ಇದನ್ನು ಈಗ ಬದಿಗಿಟ್ಕೊಳ್ಳುವ. ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು, ಕಡಲೆ ಹಿಟ್ಟಿನ ಬ್ಯಾಟರ್ ನಾನು ಮಾಡ್ತಾಯಿದ್ದೇನೆ. ಅದಕ್ಕೆ ಒಂದು ಪಾತ್ರೆ ತಗೊಳ್ಳಿ. 1 ಕಪ್ನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ ಇದ್ದರೆ ಹಾಕಿ, ಇಲ್ಲದ್ರೆ ಇಡೀ ಜೀರಿಗೆಯನ್ನೇ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ದಪ್ಪ ಬ್ಯಾಟರ್ ಮಾಡ್ಕೊಳ್ಬೇಕು, ತುಂಬ ನೀರು ಮಾಡ್ಕೊಳ್ಬೇಡಿ. ಅದಕ್ಕೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ತಾ ಇರಿ. ಕಡಲೆ ಹಿಟ್ಟಿನ ಬ್ಯಾಟರ್ ನೋಡಿ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಇಷ್ಟು ಹದಕ್ಕಿರಲಿ. ಈಗ ನಾವು ಮೆಣಸನ್ನು ಇದರಲ್ಲಿ ಅದ್ದಿ ಫ್ರೈ ಮಾಡ್ಕೊಳ್ಳೋದು. ಕಡಲೆ ಹಿಟ್ಟಿನ ಬ್ಯಾಟರ್ ಮಾಡುವ ಮೊದಲೇ ಎಣ್ಣೆಯನ್ನು ಗ್ಯಾಸ್ನ ಮೇಲೆ ಇಟ್ಕೊಳ್ಳಿ, ಬಿಸಿಯಾಗಲಿ. ನಂತರ ನೀವು ಬ್ಯಾಟರಿಗೆ ಮೆಣಸನ್ನು ಮುಳುಗಿಸ್ಕೊಳ್ಳಿ. ಎಲ್ಲ ಕಡೆ ದಪ್ಪಕ್ಕೆ ಕವರ್ ಆಗಬೇಕು ಮೆಣಸಿಗೆ. ನೋಡಿ ಎಣ್ಣೆ ಬಿಸಿ ಆಗಿದೆ, ನಾನಿಲ್ಲಿ ಒಂದೊಂದನ್ನೇ ಫ್ರೈ ಮಾಡ್ತೇನೆ. ಮೆಣಸನ್ನು ನೀವು 2 ಕಟ್ ಮಾಡಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಈಗ ಇದನ್ನು ಮಗುಚಿ ಹಾಕಿ 2 ಕಡೆ ಕೂಡ ಬೇಯಬೇಕು, ಹಾಗೆ ಫ್ರೈ ಮಾಡ್ಕೊಳ್ಳಿ. ಎರಡೂ ಕಡೆ ಕೂಡ ಫ್ರೈ ಆಗಿದೆ ನೋಡಿ, ಯಾವ ಕಲರ್ ಬಂದಿದೆ, ಈ ಥರ ಕಲರ್ ಬರಬೇಕು. ಈಗ ಇದನ್ನು ನಾನು ಪ್ಲೇಟಿಗೆ ಹಾಕ್ಕೊಳ್ತೇನೆ. ನೋಡಿದ್ರಲ್ಲ, ಈಗ ನೀವು ಬಿಸಿ ಬಿಸಿಯಾಗಿ ಮೆಣಸಿನ ಬಜ್ಜಿ ಹೇಗೆ ಮಾಡೋದು ಅಂತ ಇದನ್ನೊಮ್ಮೆ ಟ್ರೈ ಮಾಡಿ. ಹಾಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡೋದಕ್ಕೆ ಥ್ಯಾಂಕ್ ಯು.